ಬೂಟಿನ ಬೀಟಿಗೆ ಲಾಟಿಯ ಏಟಿಗೆ ಘನಘನ ಎನ್ನಲಿ ಕಳ್ಳ ಕದೀಮರು ಖಾಕಿಯ ಕಾವಿಗೆ ಕೋಟಿನ ಕೂಗಿಗೆ ಕಟಕಟ ಏರಲಿ ಲಂಚಕು ಬೇರಲು ಊರೇ ಕಲಬರಿಕೆಯಲುಂಟು ಕಲಬರಿಕೆಯಲುಂಟು ದಾರಿ ಕಸಬರಿಕೆಯಲುಂಟು ದಾರಿ ಕಸಬರಿಕೆಯಲುಂಟು ಕುದಿಸೋ ಕೆಡುವ ಮಾರ್ಗಗಳ ನಗಿಸೋ ಕುಡಿಯೋ ವರ್ಗಗಳ ಇಂಡಿಯಾನ ಹಿಂಡು ಹಿಂಡ ಹಿಂಡಿ ಹಿಂಡಿ ಮಾಡು ಮತದಾರ ಹೇಳು ಮಾತ ನಾಡ ಗೀತೆ ಮಾಡು ರೂಪಾಯಿ ಭೂಪರಿಂದ ಲಾಭಿ ದೂರ ಮಾಡು ಸಾರಾಯಿ ಶಾಪದಿಂದ ನಾಡ ಮುಕ್ತ ಮಾಡು ಲಂಚ ಅಂದ್ರೆ ಗುದ್ದು ಹಾಕು ಒಳಗೆ ಒದ್ದು ಅಲ್ಲೊಬ್ಬ ಹಾಲುಂದು ನಾಡೆಲ್ಲ ನೋಗುಂದು ಅವನೊಬ್ಬ ಮೆರೆದಾಡೋ ಜನರೆಲ್ಲ ಪರದಾಡೋ ಭೇದ ಭಾವಗಳಿಂದ ರೂಢಿಗಳನ್ನು ತಿಪ್ಪೆಗೆ ಹಾಕು ಜಾತಿ ಬೆಳೆಸೋ ಎಲ್ಲ ಮೂತಿಗಳನ್ನು ಗಲ್ಲಿಗೆ ಹಾಕು ಬಾಂಬಿಗೆ ಹಣ ಪೋಲಾಗಿರಲು ಧರ್ಮಕ್ಕೆ ಹಣ ಸಾಲಾಗಿರಲು ಏ ಏ ಏ ಕಾಕಿ ಆ ಗು ಜ್ವಾಲಾಮುಖಿ ಬೂಟಿನ ಬೀಟಿಗೆ ಲಾಟಿಯ ಏಟಿಗೆ ಘಡಗಡ ಎನ್ನಲಿ ಕಳ್ಳ ಕದೀಮರು ಕಾಕಿಯ ಕಾವಿಗೆ ಕೋಟಿನ ಕೂಗಿಗೆ ಕಟಕಟ ಏರಲಿ ಲಂಚಕು ಬೇರಲು ಊರೇ ಕಲಬೆರಕೆಯಲುಂಟು ಊರೇ ಕಲಬೆರಕೆಯಲುಂಟು ದಾರಿ ಕಸಬರಿಕೆಯಲುಂಟು ದಾರಿ ಕಸಬರಿಕೆಯಲುಂಟು ಗುಡಿಸೋ ಕೆಡುವ ಮಾರ್ಗಗಳ ನಗಿಸೋ ದುಡಿಯೋ ವರ್ಗಗಳ ಇಂಡಿಯಾನ ಹಿಂಡು ಹಿಂಡ ಹಿಂಡಿ ಹಿಂಡಿ ಮಾಡು ಮತದಾರ ಹೇಳು ಮಾತ ನಾಡ ಗೀತೆ ಮಾಡು ಕಾಂಗ್ರ್ಯಾಚುಲೇಷನ್ಸ್ ಇನ್ಸ್ಪೆಕ್ಟರ್ ಅರ್ಜುನ್. ನಾವು ಅಂದ್ಕೊಂಡಿದ್ದ ಕೆಲಸಗಳನ್ನೆಲ್ಲ ತುಂಬಾ ಬೇಗ ಮುಗಿಸ್ಬಿಟ್ರಿ. ಥ್ಯಾಂಕ್ ಯು ಮೇಡಮ್. ಮತ್ತೊಂದು ಕೆಲಸ ಉಳಿದಿದೆ. ಜಿಲ್ಲಾಧಿಕಾರಿ ಸತ್ಯಮೂರ್ತಿ ಅವ್ರ ಕೇಸ್ನ ಮತ್ತೆ ಪೊಲೀಸಿಗೆ ಒಪ್ಪಿಸ್ತಾ ಇದ್ದೀನಿ. ಕೆಲವರು CBI COD ಪ್ರೋ ಬಂದ್ರು, ಆದ್ರೆ ಅದು ಯಾವುದಕ್ಕೂ ಒಪ್ಪದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಕೆಲವು ಆಫೀಸರ್ಸ್ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋ ಸಾಮರ್ಥ್ಯ ಹೊಂದಿದ್ದಾರೆ ಅಂತ ಆರ್ಗ್ಯೂ ಮಾಡಿದ್ದೀನಿ. ನಿಮ್ಮ ಹೆಸರನ್ನ ಸಜೆಸ್ಟ್ ಮಾಡಿದ್ದೀನಿ, ಅವ್ರು ಒಪ್ಪಿದ್ದಾರೆ. ನೀವು ಈ ಕೇಸ್ನ ಬಗೆಹರಿಸ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡೇ ನಾನು ಈ ಡಿಸಿಷನ್ ತಗೊಂಡಿದ್ದೀನಿ. DC ಸತ್ಯಮೂರ್ತಿ ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ಸ್ ಇದರಲ್ಲಿದೆ. ಸತ್ಯಮೂರ್ತಿ ಅವ್ರದ್ದು ಕೊಲೆ ಇದನ್ನ ತನಿಖೆ ನಡೆಸಿ ಅಂತ ಆಗಾಗ ನನ್ಗೆ ಬರ್ತಾ ಇದ್ದಿದ್ದ ಅನಾಮಧೇಯ ಕಾಗದಗಳು ಇದರಲ್ಲಿವೆ. ಆಸಿಡ್ ಎರ್ಚಿದ್ದ ಹೆಂಗ್ಸ್ನ ಪೊಲೀಸ್ ಕಸ್ಟಡಿಲಿ ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ಇಟ್ಕೊಂಡು ನೀವು ಮುಂದೆ ಹೋಗಿ. ಇದರಿಂದ ನಿಮ್ಗೆ ಏನಾದ್ರೂ ಕ್ಲೂ ಸಿಕ್ಕಿದ್ರು ಸಿಗ್ಬೋದು. ನಮ್ಮ ಸರ್ಕಾರದಿಂದ ಸತ್ಯನ ಹೊರಗೆ ತರಲಿಕ್ಕೆ ನಿಮ್ಗೆ ಫುಲ್ ಪವರ್ಸ್ ಕೊಡ್ತಾ ಇದೀವಿ. ಕೂತ್ಕೋ. ಊಟ ಮಾಡ್ದ? ಕಾಫಿ ಕುಡ್ದ? ಹೇಳು, ಭಾರತಿ ದೇವಿಯವ್ರ ಮೇಲೆ ಆಸಿಡ್ ಹಚ್ಚು ಅಂತ ನಿನ್ಗೆ ಯಾರು ಹೇಳಿದ್ದು? ಹೇಳು, ಯಾಕೆ ಹಾಗೆ ಮಾಡ್ದೆ? ಸರಿ, ನಿನ್ನನ್ನು ಕಳಿಸ್ದವ್ರು ಯಾರು? ಹೇಳಮ್ಮ, ಯಾರು ಕಳಿಸಿದ್ದು? ಹೇಳಲ್ವಾ?
ಓ ಗಾಡ್, ನೋ. ಈಗಾಗಲೇ ಲಾಕಪ್ ಡೆತ್ಗಳ ಬಗ್ಗೆ ಜನಕ್ಕೆ ತುಂಬ ಬೇಜಾರಾಗಿದೆ. ಈ ಸಮಯದಲ್ಲಿ ಇಂಥ ಒಂದು ಘಟನೆ ಆದರೆ ನಮ್ಮ ವಿರೋಧಿಗಳಿಗೆ ನಮ್ಮ ಕೆಣಕಕ್ಕೆ ಒಳ್ಳೆ ಸುದ್ದಿ ಸಿಗತ್ತೆ. ಮೇಡಮ್, ಆಕೆ ಲಾಠಿ ತಗೊಂಡು ತನ್ನ ತಾನೇ ಸ್ಟಾಪ್ ಮಾಡ್ಕೊಂಡಿದ್ದಾಳೆ. ಅಲ್ಲದೆ ಆಕೆ ಸಾಯ ಕೊನೆಗಳಿಗೆ ಗೊತ್ತಾಯ್ತು ಅವಳು ನಾಲಿಗೆನ ಕತ್ತರಿಸಿ ಈ ಕೆಲಸ ಮಾಡೋದು ಬಿಟ್ಟಿದ್ದಾರೆ ಅಂತ. ನ್ಯಾಯಕ್ಕೋಸ್ಕರ ತನ್ನ ಪ್ರಾಣನೇ ಕೊಡೋಕೆ ಸಿದ್ಧವಾಗಿರೋರ ಮಧ್ಯ ಅನ್ಯಾಯಕ್ಕೋಸ್ಕರ ಅಮೂಲ್ಯವಾದ ಬದುಕನ್ನೇ ಹಾಳು ಮಾಡ್ಕೊಳ್ಳೋ ಜನ ಇದಾರಲ್ಲ ಅಂತ ಬೇಜಾರಾಗತ್ತೆ. ಇವರುಗಳು ಅನ್ಯಾಯಕ್ಕಾಗಿ ಸಾಯರಲ್ಲ ಮೇಡಮ್. ಇವರು ಬಡತನದ ವೀಕ್ನೆಸ್ ಕಂಡಿಡ್ಕೊಂಡು ಹಣದ ಆಸೆ ತೋರಿಸಿ ಇಂಥ ಕೆಲಸ ಮಾಡಿಸಿ ಈ ಮುಗ್ಧ ಜನರ ಬದುಕನ್ನ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊತಾ ಇದ್ದಾರೆ. ಆ ಜನ ಯಾರಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಆದ್ರೆ ಅವ್ರ ಅಪರಾಧಿಗಳಂತ ಪ್ರೂವ್ ಮಾಡಕ್ ಸಾಕ್ಷಿ ಬೇಕು. ಇನ್ಸ್ಪೆಕ್ಟರ್ ಅರ್ಜುನ್, ಆ ಸಾಕ್ಷ್ಯಾಧಾರ ನಿಮ್ಮ ಹತ್ರ ಇರೋ ಕಾಗದಗಳು, ಅವನ್ನ ಇಟ್ಕೊಂಡು ಏನಾದ್ರೂ ಮಾಡಕ್ಕಾಗತ್ತಾ ನೋಡ್ರಿ. ಈ ಕೇಸ್ನ ಮುಂದುವರಿಸಿ. ಮೇ ಕಮನ್ ಸರ್? ಎಸ್, ನಾನು ಅರ್ಜುನ್ ಅಂತ, ಹೇಳಿ. ಪೊಲೀಸ್ ಇನ್ಸ್ಪೆಕ್ಟರ್. ಪ್ಲೀಸ್. ಬ್ಯಾಂಗ್ಳೂರಿಂದ ಬಂದಿದ್ದೇನೆ ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ಗೋಸ್ಕರ. ನಿಮ್ದೊಂದು ಸಣ್ಣ ಹೆಲ್ಪ್ ಆಗಬೇಕಾಯ್ತು. ಈ ಲೆಟ್ರು ಯಾವ ಪೋಸ್ಟ್ ಆಫೀಸಿಂದ ಡಿಸ್ಪ್ಯಾಚ್ ಆಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಓಹೋ, ವಸ್ತಾರೆ ಇಲ್ಲೇ ಹತ್ರದಲ್ಲಿರೋ ಓಲ್ಡ್ ವಿಲೇಜು. ಇಲ್ಲಿಂದ ಸುಮಾರು 100 ಕಿಲೋಮೀಟರ್ ಆಗತ್ತೆ. 100 ಕಿಲೋಮೀಟರ್ ಆಗುತ್ತಾ? ಹೌದು. ಅಲ್ಲಿ ಉಚ್ಚಪ್ಪ ಅಂತ ಹೇಳಿ ಪೋಸ್ಟ್ ಮಾಸ್ಟರ್ ಇರ್ತಾರೆ. ನಾನು ಹೇಳ್ದೆ ಅಂತ ಹೇಳಿ ಹೆಲ್ಪ್ ಮಾಡ್ತಾರೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅವ್ರು ನಮಸ್ಕಾರ ಅಂದಿದ್ದು ನನಗೆ. ಸರಿ ಸರಿ, ನೀವು ಮಾಡ್ಕೊಳ್ಳಿ. ಹಾ ಅದು ಹಾ ಹಾ ಸರ್. ಸ್ಟಾಂಪ್ ಬೇಕಾ, ಕವರ್ ಬೇಕಾ, ಲೆಟರ್ ಬೇಕಾ? ಸೀಲ್ ಬೇಕು. ಶೀಲ ಮೊದಲು ತಗೊಳ್ಳಿ ಸರ್. ಮಗ ಆಯ್ತಲ್ಲ, ಬಡ್ದು ನನ್ನ ನಿದ್ದೆನೆಲ್ಲ ಹಾಳು ಮಾಡ್ತಾಳೆ ಸರ್. ಈ ಸೀಲು ನಿಮ್ ಪೋಸ್ಟ್ ಆಫೀಸ್ ತಾನೆ? ಹೌದು ಸರ್. ಹಾಗಾದ್ರೆ ಈ ಲೆಟ್ರು ಇಲ್ಲಿಂದಾನೆ ಪೋಸ್ಟ್ ಆಗಿರೋದು. ಹೌದು. ಅದರಲ್ಲಿ ಫ್ರಮ್ ಅಡ್ರೆಸ್ ಇಲ್ಲ. ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಯಾರು ಬರ್ದಿರೋ ಅಂತ ಸ್ವಲ್ಪ ಹೇಳಕ್ಕಾಗುತ್ತಾ? ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಆ ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಯಾರು ಬರ್ದಿರೋ ಅಂತ ಹೇಳಕ್ಕಾಗುತ್ತಾ? ಆಗಲ್ಲ ಸರ್. ಆಗಲ್ಲ. ಆಗಲ್ಲ ಸರ್. ಆಗಲ್ಲ. ಆಗುತ್ತೆ ಸರ್. ಇಂಗ್ಲೀಷಲ್ಲಿ ಬೇರೆ ಇದೆ, ಅದು ತುಂಬಾ ಮುದ್ದಾಗಿದೆ ಸರ್. ಸುತ್ತಮುತ್ತ ಇರೋದೇ ನಾ ಕಳ್ಳಿ ಸರ್. ಇಲ್ಲಿಂದ ಯಾರೇ ಕಾಗದ ಬರೆದ್ರು ಕನ್ನಡದಲ್ಲೇ ಅಡ್ರೆಸ್ ಬರೀತಾರೆ ಸರ್. ಇಂಗ್ಲೀಷಲ್ಲಿ ಬೇರೆ ಬರ್ದಿದ್ದಾರೆ. ಯಾರು ಬರ್ದಿರ್ಬೋದು? ನಾನೇನ ಬರ್ದಿನ ಹಾಕಿ ನೋಡು. ಮೊದಲು ಕನ್ನಡ ನೆಟ್ಟೆ ಕಲಿ. ಇಂಗ್ಲೀಷಲ್ಲಿ ಬೇರೆ ಇದೆ ಸರ್. ಇಲ್ಲೇ ಪಕ್ಕದಲ್ಲಿ ಒಂದು ಕಾನ್ವೆಂಟ್ ಇದೆ, ಅಲ್ಲಿಂದ ಯಾರು ಕಾಗದ ಬರ್ದಿರ್ಬೋದು. ಏನೋ ಒಂದು ಅಂದಾಜಲ್ಲಿ ಹೇಳ್ತಾ ಇದೀನಿ ಸರ್. ದಯವಿಟ್ಟು ಅವ್ರು ಸಿಕ್ಕಿಲ್ಲ ಅಂತ ನನ್ನ ಅರೆಸ್ಟ್ ಮಾಡಬೇಡಿ ಸರ್. ಬರ್ತೀನಿ. ಬರ್ಬೇಡಿ ಸರ್. ಬನ್ನಿ ಸರ್. ನೀವು ಆಗ ಬನ್ನಿ ಸರ್.